Taste the Daily. Taste the Daily. ಶಿವನಸಮುದ್ರ ಬಳಿ ನಾಲೆಗೆ ಬಿದ್ದಿದ್ದಂಥ ಕಾಡಾನೆಯ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಬಳಿಯ ನಾಲೆಯಲ್ಲಿ ಕಾಡಾನೆ ಬಿದ್ದಿತ್ತು. ಅದರ ಓಡಾಟ ಆಕ್ಟಿವಿಟೀಸ್ ಕೂಡ ನೀವು ಗಮನಿಸ್ತಾ ಇದ್ರಿ. ಮೇಲೆತ್ತೋದೇ ಒಂದು ಹರಸಾಹಸ, ಸವಾಲಿನ ಕೆಲಸ ಆಗ್ಬಿಟ್ಟಿತ್ತು. ಸದ್ಯ ಅರಣ್ಯ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಬೆಳಗ್ಗೆಯಷ್ಟೇ ಆಹಾರವನ್ನು ಕೊಟ್ಟು ತದನಂತರ ಅರವಳಿಕೆ ಚುಚ್ಚುಮದ್ದನ್ನು ಕೊಡಲಾಗುತ್ತೆ ಅಂತ ಹೇಳಲಾಗಿತ್ತು. ಈಗ 2 ಅರವಳಿಕೆ ಚುಚ್ಚುಮದ್ದನ್ನ ನೀಡಿ ಪ್ರಜ್ಞೆ ತಪ್ಪಿಸಿ ಕಾಡಾನೆಯನ್ನ ಮೇಲಕ್ಕೆತ್ತಿದ್ದಾರೆ. ಕ್ರೇನ್ ಮೂಲಕ ನಾಲೆಯಿಂದ ಕಾಡಾನೆಯನ್ನ ಮೇಲೆತ್ತಿದ್ದಾರೆ ಸಿಬ್ಬಂದಿ. ಕಬ್ಬಿಣದ ಮ್ಯಾಟ್ ಮೇಲೆ ಕಾಡಾನೆಯನ್ನ ಮಲಗಿಸಿ ಸುರಕ್ಷಿತವಾಗಿ ಮೇಲಕ್ಕೆತ್ತಲಾಗಿದೆ. 3 ದಿನ ನಾಲೆಯಲ್ಲೇ ಸಿಲ್ಕೊಂಡು ಪರದಾಡ್ಬಿಟ್ಟಿತ್ತು ಕಾಡಾನೆ. ಅದರ ರಕ್ಷಣೆ ಆಗಿದೆ. ಲಾರಿಗೆ ಸ್ಥಳಾಂತರ ಮಾಡಿದ್ದಾರೆ ರಕ್ಷಣಾ ಸಿಬ್ಬಂದಿ. ಅರಣ್ಯಾಧಿಕಾರಿಗಳಿರ್ಬೋದು, ಜೊತೆಗೆ ಅಲ್ಲಿ ಕೆಲವರು ಬಿಟ್ಬಿಟ್ಟಿದ್ರು 3 ದಿನದಿಂದ ಕೂಡ ಆನೆಯ ರಕ್ಷಣೆ ಮಾಡೋದು ಹೇಗೆ ಅಂತ. ನಾಲೆಗೆ ಬಿದ್ದಿದ್ದಂಥ ಆ ಕಾಡಾನೆ ಅಲ್ಲಿ ಪೂರ್ತಿ ಓಡಾಡಿಕೊಂಡಿತ್ತು. ಹಾಗಾಗಿ ಈಗ 2 ಅರವಳಿಕೆ ಚುಚ್ಚುಮದ್ದುಗಳನ್ನು ನೀಡಿ ಪ್ರಜ್ಞೆ ತಪ್ಪಿಸಿ ಕಬ್ಬಿಣದ ಮ್ಯಾಟ್ನಲ್ಲಿ ಆನೆಯನ್ನು ಮಲಗಿಸಿ ಮೇಲಕ್ಕೆತ್ತಿದ್ದಾರೆ. ಕ್ರೇನ್ ಮೂಲಕ ಮೇಲಕ್ಕೆತ್ತಿ ಈಗ ಲಾರಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುರಕ್ಷಿತವಾಗಿ ಕಾಡಾನೆಯನ್ನು ಈಗ ರಕ್ಷಣೆ ಮಾಡಲಾಗಿದೆ. ಶಿವನಸಮುದ್ರದ ನಾಲೆಗೆ ಬಿದ್ದಿದಂಥ ಕಾಡಾನೆ ಈಗ ರಕ್ಷಣೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. 3 ದಿನಗಳಿಂದ ಕಾಡಾನೆ ನಾಲೆಯಲ್ಲೇ ಇತ್ತು, ಪರದಾಡ್ತಾ ಇತ್ತು. ಕೊನೆಗೂ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿ ಆಗಿದೆ. ಹೇಗಿತ್ತು ಈ ಒಂದು ಕಾಡಾನೆ ಆಪರೇಷನ್? ಹೌದು ಸೌಖ್ಯ. ಏನು ಕಳೆದ 3 ದಿನಗಳಿಂದ ಏನು ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದ ನಾಲೆಗೆ ಬಿದ್ದು ನರಳಾಡ್ತಿದ್ದಂತ ಒಂದು ಕಾಡಾನೆಯನ್ನ ರಕ್ಷಿಸುವಲ್ಲಿ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ನಿರಂತರವಾಗಿ ಏನು ನಾಲೆಗೆ ಬಿದ್ದಿದ್ದಂತ ಕಾಡಾನೆಯನ್ನ ಮೇಲೆತ್ತಲಿಕ್ಕೆ ಸಾಕಷ್ಟು ಒಂದು ಹರಸಾಹಸವನ್ನ ಪಡಲಾಗಿತ್ತು. ಕಳೆದ 3 ದಿನಗಳಿಂದ ಏನ್ ನೀರು ಕುಡಿಯಕ್ಕೆ ಬಂದಂತ ಒಂದು ಕಾಡಾನೆ ಒಂದು ವಿದ್ಯುತ್ ಉತ್ಪಾದನಾ ಘಟಕ ಬ್ಲಫ್ ಏನಿದೆ, ಬ್ಲಫ್ ಸಮೀಪದಲ್ಲಿರ್ತಕ್ಕಂಥ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದ ನಾಲೆ ಒಳಗೆ ಬಿದ್ದು ನರಳಾಡ್ತಿತ್ತು, ಮೇಲೆ ಬರ್ಲಿಕ್ಕಾಗದಂತೆ. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಸ್ಥಳೀಯರು ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ನಿನ್ನೆ ನಡೆದಂತ ಕಾರ್ಯಾಚರಣೆ ಸಫಲವಾಗಿರ್ಲಿಲ್ಲ. ಇದೀಗ ಇವತ್ತು ಬೆಳಿಗ್ಗೆ ಮತ್ತೊಂದು ದೊಡ್ಡ ಕ್ರೇನ್ ಅನ್ನ ತಂದು ಅದ್ರ ಜೊತೆಗೆ ಕಂಟೈನರ್ ಅನ್ನ ತಂದು ಈ ಒಂದು ಕಾಡಾನೆಯನ್ನ ಮೇಲೆತ್ತುವಲ್ಲಿ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಕಳೆದ 3 ದಿನಗಳಿಂದ ಏನು ಊಟ ಮೇವಿಲ್ಲದಂತೆ ಅದು ನರಳಾಡ್ತಿದ್ದಂತ, ಅಸ್ವಸ್ಥಗೊಂಡು ನಿತ್ರಾಣಗೊಂಡಿದ್ದಂತ ಆನೆಗೆ ಮೊದಲು ಅದಕ್ಕೊಂದು ಆಹಾರವನ್ನ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಅದು ಆಹಾರ ಕೊಟ್ಟು ಚೇತರಿಸಿಕೊಂಡ ನಂತರದಲ್ಲಿ ಅರವಳಿಕೆ ಮದ್ದನ್ನ ಕೊಟ್ಟು, ಚುಚ್ಚುಮದ್ದನ್ನ ಕೊಟ್ಟು ಆ ನಂತರದಲ್ಲಿ ಅದನ್ನ ಮೇಲೆತ್ತುವಲ್ಲಿ ಈಗ ಯಶಸ್ವಿಯಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಕಂಟೈನರ್ ಬಾಕ್ಸ್ಗೆ ಒಂದು ಆನೆಯನ್ನ ಹಾಕಿ ಇದೀಗ ಆ ಕಾಡಿಗೆ ಬಿಡ್ಲಿಕ್ಕೂ ಕೂಡ ಈಗ ಅರಣ್ಯ ಇಲಾಖೆ ಮತ್ತು ಪಶು ವೈದ್ಯರ ತಂಡ ಇದೀಗ ಕೊಂಡೊಯ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕಾರ್ಯಾಚರಣೆ ಯಶಸ್ವಿಯಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಒಂದು ಕಾಡಾನೆಯನ್ನ ಲಾರಿ ಮುಖಾಂತರವಾಗಿ ಅದೇ ಕಾಡಿಗೆ ಬಿಡ್ಲಿಕ್ಕೂ ಕೂಡ ಅಂದ್ರೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಟ್ಟು ಆನೆ ಚೇತರಿಸಿಕೊಂಡ ನಂತರದಲ್ಲಿ ಮತ್ತೆ ಅದನ್ನ ಪುನಃ ಕಾಡಿಗೆ ಬಿಡ್ಲಿಕ್ಕೂ ಕೂಡ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸನ್ನದ್ಧರಾಗಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ. ನೋಡಿ, 3 ದಿನಗಳಿಂದ ಕೂಡ ಆ ನಾಲೆಯಲ್ಲೇ ಪರದಾಡ್ತಾ ಇದ್ದಂಥ ಕಾಡಾನೆಯನ್ನ ಕೊನೆಗೂ ಅರಣ್ಯ ಅಧಿಕಾರಿಗಳು ಸೇರಿದಂತೆ ಅಲ್ಲಿನ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದಾರೆ, ಯಶಸ್ವಿಯಾಗಿದೆ. ಕಾಡಾನೆಯನ್ನ
ಮೇಲಕ್ಕೆ ಎತ್ತಬೇಕು ಅಂದರೆ ಒಂದು ಸವಾಲಿನ ಕೆಲಸ ಆಗಿತ್ತು. ಕಾರಣ ಅದು ಸಹಕಾರ ಕೊಡಲ್ಲ, ಆ ಕಡೆ ಈ ಕಡೆ ಓಡಾಡಿಕೊಂಡಿತ್ತು. ಹಾಗಾಗಿ 2 ಅರವಳಿಕೆ ಚುಚ್ಚುಮದ್ದುಗಳನ್ನು ಕೊಡೋದ್ರ ಮೂಲಕ ಆ ಕಾಡಾನೆಯನ್ನು ಪ್ರಜ್ಞೆ ತಪ್ಪಿಸಿ ನಂತರ ಕಬ್ಬಿಣದ ಮ್ಯಾಟ್ ಮೇಲೆ ಮಲಗಿಸಿ ಕ್ರೇನ್ ಮೂಲಕ ಮೇಲಕ್ಕೆತ್ತಿದ್ದಾರೆ. ಈಗ ಆ ಕಾಡಾನೆಯನ್ನು ಲಾರಿಗೆ ಶಿಫ್ಟ್ ಮಾಡಲಾಗಿದೆ. ಅರಣ್ಯ ಪ್ರದೇಶಕ್ಕೆ, ಸುರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾರೆ. ನಾಲೆಗೆ ಬಿದ್ದಿದ್ದಂಥ ಕಾಡಾನೆಯನ್ನು ಕೊನೆಗೂ ಕೂಡ ಅರಣ್ಯಾಧಿಕಾರಿಗಳು ಸೇಫ್ ಆಗಿ ರಕ್ಷಣೆ ಮಾಡಿ ಈಗ ಲಾರಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಗಾಗ ಈ ರೀತಿಯಾಗಿ ಕಾಡಿನಿಂದ ನಾಡಿಗೆ ಬಂದಂಥ ಕಾಡಾನೆಗಳಿರ್ಬೋದು ಅಥವಾ ವ್ಯಾಘ್ರಗಳಿರ್ಬೋದು, ಚಿರತೆಗಳಿರ್ಬೋದು, ಇಂತಹ ಕೆಲವೊಂದು ಸಿಚುವೇಷನಲ್ಲಿ ಸಿಲ್ಕಾಕ್ಕೊಳ್ತವೆ. ಕೆಲವೊಂದು ಪಾಳ್ಬಾವಿಗೆ ಬಿದ್ದಿದ್ದು ಇವೆ, ಜೊತೆಗೆ ನಾಲೆಗಳಿಗೆ ಬಿದ್ದಿದ್ದು ಇದೆ, ಇನ್ನೆಲ್ಲೋ ಹೋಗಿ ಸಿಲ್ಕಾಕ್ಕೊಂಡಿರ್ತವೆ. ಆ ರೀತಿಯ ಕಾರ್ಯಾಚರಣೆ ಮಾಡ್ತಾರೆ. ಆದರೆ ಈ ಆನೆಯನ್ನು ಸೆರೆ ಹಿಡಿಯೋದು ಸವಾಲಿನ ಕೆಲಸ ಆಗ್ಬಿಟ್ಟಿತ್ತು. ಕೊನೆಗೂ ಈಗ ಸೆರೆ ಹಿಡಿದಿದ್ದಾರೆ, ಅಂದರೆ ಸೇಫಾಗಿ ರಕ್ಷಣೆ ಮಾಡಿದ್ದಾರೆ. ಈಗ ಅದನ್ನು ಅರಣ್ಯ ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಟ್ಟು ಬರ್ತಾರೆ. ಲಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋದನ್ನು ನೀವು ಗಮನಿಸ್ಬೋದು. ಕ್ರೇನ್ನಲ್ಲಿ ಎತ್ತಿರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ ಅಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಂಡಿದ್ದು, ಅರವಳಿಕೆ ಚುಚ್ಚುಮದ್ದನ್ನು ನೀಡಿನೇ ನಾವು ಇದನ್ನು ಸೇಫಾಗಿ ರಕ್ಷಣೆ ಮಾಡಬಹುದು, ಇಲ್ಲಾಂದರೆ ಅದು ಬರೀ ಓಡಾಡ್ತಾ ಇದೆ ನಾಲೆಯುದ್ದಕ್ಕೂ ಅನ್ನುವಂಥ ಕಾರಣ. 3 ದಿನಗಳ ನಂತರ ಇವತ್ತು ನಡೆದಿರುವಂಥ ಈ ಆಪರೇಷನ್ ಕಾಡಾನೆ ಸಕ್ಸಸ್ ಆಗಿದೆ. ನಾಲೆಗೆ ಬಿದ್ದಿದ್ದಂಥ ಕಾಡಾನೆ ಏನಿದೆ ಈಗ ಸುರಕ್ಷಿತವಾಗಿ, ಅಂದರೆ ಪ್ರಜ್ಞೆ ತಪ್ಪಿಸಿ ಅದನ್ನು ಮೇಲಕ್ಕೆತ್ತಿದ್ದಾರೆ. ಅದನ್ನು ಗಮನಿಸ್ತಾ ಇದ್ದೀರಿ. ಕಬ್ಬಿಣದ ಮ್ಯಾಟ್ ಮೂಲಕ ಮೇಲಕ್ಕೆತ್ತಿರುವಂಥದ್ದು. ಈ ಕ್ರೇನ್ ಬಳಸ್ಕೊಂಡಿದ್ದಾರೆ, ಅರಣ್ಯಾಧಿಕಾರಿಗಳಿದ್ದಾರೆ, ಸಿಬ್ಬಂದಿ ಇದ್ದಾರೆ. ಅವರೆಲ್ಲರೂ ಕೂಡ ಸೇಫಾಗಿ ಕಾಡಾನೆಯನ್ನು ರಕ್ಷಣೆ ಮಾಡಿದ್ದಾರೆ.